ಕನ್ಯಾ ರಾಶಿಯವರಿಗೆ ಈ ಯುಗಾದಿಯ ಹೊಸ ವರ್ಷದಿಂದ ಈ ವರ್ಷ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಪರಾಭವ ನಾಮ ಸಂವತ್ಸರ ಕನ್ಯಾ ರಾಶಿಯವರಿಗೆ ಸ್ಥಿರತೆ, ಕ್ರಮಬದ್ಧತೆ ಮತ್ತು ಆಲೋಚಿತ ಪ್ರಗತಿಯನ್ನು ತರುವಂಥ ವರ್ಷ ಆಗಿರುತ್ತೆ ಇದು. ಆದಾಯ ಸಮರ್ಪಕವಾಗಿರುತ್ತೆ, ಏನು ತೊಂದರೆ ಇಲ್ಲ ಆದಾಯದ ಬಗ್ಗೆ. ಮತ್ತು ಕಳೆದ ವರ್ಷಗಳ ಪರಿಶ್ರಮಕ್ಕೆ, ಅಂದರೆ ಕಳೆದ ವರ್ಷ ಏನು ಕಷ್ಟಪಟ್ಟಿದ್ದೀರಿ, ಓಡಾಡಿದ್ದೀರಿ, ನೀವು ಶ್ರಮ ಹಾಕಿದ್ದೀರಿ, ಆ ಎಲ್ಲ ಶ್ರಮಕ್ಕೂ ಕೂಡ ಈಗ ಪ್ರತಿಫಲ ಸಿಗುವಂತಹ ಸಮಯ. ಈ ಒಂದು ಯುಗಾದಿಯ ನಂತರ ನಿಮಗೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಮತ್ತು ಹೊಸ ಆದಾಯ, ಬೇರೆ ಬೇರೆ ಕಡೆಗಳಿಂದ ನಿಮಗೆ ಆದಾಯ ಬರುವ ಹಾಗೆ, ಆದಾಯದ ಮಾರ್ಗಗಳು ನಿಧಾನವಾಗಿ ಆರಂಭ ಆದರೂ ಕೂಡ ದೀರ್ಘಕಾಲಿಕ ಲಾಭವನ್ನು ನೀಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದರೆ ಕಂಟಿನ್ಯೂಸ್ ಆಗಿ ನಿಮಗೆ ಲಾಭ ಬರ್ತಾ ಇರುತ್ತೆ. ಈಗ ಆದಾಯ ದಾರಿ ನಿಮಗೆ ನಿಧಾನವಾಗಿ ತೋರ್ತಾ ಹೋಗುತ್ತೆ, ಆದರೆ ಆದಾಯ ಬರುವಂಥದ್ದು ದೀರ್ಘಕಾಲ ಆಗಿರುತ್ತೆ. ಭಾಳ ಸಮಯದವರೆಗೂ ಕೂಡ ನಿಮ್ಗೆ ಆದಾಯ ಬರುವಂಥದ್ದು. ಮತ್ತು ಕುಟುಂಬದ ಅಗತ್ಯತೆಗಳು ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂಥ ವೆಚ್ಚಗಳು ಸ್ವಲ್ಪ ಹೆಚ್ಚಾಗುತ್ತೆ. ಖರ್ಚು ಸ್ವಲ್ಪ ನಿಯಂತ್ರಣದಲ್ಲಿ ಇರುತ್ತೆ, ಆದರೆ ಕುಟುಂಬಕ್ಕೆ ನಿಮಗೆ ಇಂಪಾರ್ಟೆಂಟ್ ಏನಿದೆ ಅದಕ್ಕೆ ಖರ್ಚು ಮಾಡ್ತೀರಿ. ಮತ್ತು ಎಜುಕೇಷನ್ಗೂ ಕೂಡ ಸ್ವಲ್ಪ ಖರ್ಚಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರಿಶೀಲನೆಯ ಶಕ್ತಿ ಮತ್ತು ನಿಖರತೆಗೆ ಈ ಬಗ್ಗೆ ಹೆಚ್ಚಿಗೆ ಮಹತ್ವವನ್ನು ಪಡೆಯುತ್ತೆ, ಅಂದರೆ ಮೆಚ್ಚುಗೆ ಪಡೆಯುತ್ತೆ ನಿಮ್ಮ ಒಂದು ಪರಿಶೀಲನೆ ಶಕ್ತಿ ಅನ್ನುವಂಥದ್ದು. ಮತ್ತು ನಿಮ್ಮ ಕೆಲಸದಲ್ಲಿ ಪದೋನ್ನತಿ, ಅಂದರೆ ನಿಮಗೆ ಬಡ್ತಿ ಸಿಗುವಂಥದ್ದು ಕನ್ಯಾ ರಾಶಿಯವರಿಗೆ, ಅಥವಾ ವೇತನ ಹೆಚ್ಚಳ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಕಚೇರಿಯಲ್ಲಿ ಪ್ರಮುಖ ಯೋಜನೆಗಳ ಹೊಣೆಗಾರಿಕೆ ನಿಮ್ಮ ಮೇಲೆ ಬರುವಂಥದ್ದು. ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿ ನಿಮಗೆ ಸಿಗುವಂಥದ್ದು. ಹಾಗೆ ವ್ಯಾಪಾರಸ್ಥರಾಗಿದ್ದರೆ ಕನ್ಯಾ ರಾಶಿಯವರು ಲೆಕ್ಕಾಚಾರದಲ್ಲಿ ಬಹಳ ಜಾಗೃತಿ ವಹಿಸಬೇಕಾಗತ್ತೆ. ಮತ್ತು ಹೊಸ ತಂತ್ರಜ್ಞಾನದ ಬಳಕೆ ಬಹಳ ಲಾಭಕಾರಿಯಾಗಿರುತ್ತೆ ನಿಮಗೆ. ಇನ್ನು ಆಸ್ತಿ ಖರೀದಿ, ಭೂಮಿ ಅಥವಾ ಮನೆಗೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ನಿಮಗೆ ಲಾಭದ ಸೂಚನೆ ಹೆಚ್ಚಾಗಿದೆ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನ ಇರುತ್ತೆ. ದಾಂಪತ್ಯದಲ್ಲಿ ಪರಸ್ಪರ ಸಹಕಾರ ಕೂಡ ಹೆಚ್ಚಾಗುತ್ತೆ, ಅಂದರೆ ಕುಟುಂಬ ಜೀವನ ಚೆನ್ನಾಗಿರುತ್ತೆ. ಒಂದು ಪ್ರೀತಿ, ಬಾಂಧವ್ಯ ಹೆಚ್ಚಾಗಿ ಸಿಗುತ್ತೆ. ಮಕ್ಕಳ ಪ್ರಗತಿ ಸಂತೋಷ ತರುತ್ತೆ ಕನ್ಯಾ ರಾಶಿಯವರಿಗೆ. ಹಾಗೆ ವಿದ್ಯಾರ್ಥಿಗಳಾಗಿದ್ದರೆ ಕನ್ಯಾ ರಾಶಿಯವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಉತ್ತಮ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋದಕ್ಕೆ ಯಾರು ರೆಡಿ ಆಗ್ತೀರಿ ಅವರೆಲ್ಲರಿಗೂ ಕೂಡ ಬಹಳ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗ್ತವೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಯೋಗ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ಕೂಡಿ ಬರಲಿದೆ. ಹಾಗೆ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಇಲ್ಲಿ ಜೀರ್ಣಕ್ರಿಯೆ, ಚರ್ಮ ಅಥವಾ ನರಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಸಣ್ಣ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಮತ್ತು ನಿಯಮಿತವಾದಂತಹ ವ್ಯಾಯಾಮ ಮಾಡೋದು, ಮತ್ತು ಯೋಗ ಮಾಡೋದು, ಸಾತ್ವಿಕವಾದಂತಹ ಆಹಾರವನ್ನು ಸೇವಿಸುವಂಥದ್ದು, ಮತ್ತು ಮಾನಸಿಕ ಒತ್ತಡ ಕಡಿಮೆ ಮಾಡೋದಕ್ಕೆ ಧ್ಯಾನವನ್ನು ಮಾಡಿಕೊಳ್ಳಿ, ಬಹಳ ಒಳ್ಳೆಯದಾಗತ್ತೆ. ಧಾರ್ಮಿಕ ಚಟುವಟಿಕೆಗಳು, ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಬುಧವಾರ ಪೂಜೆ ಮಾಡುವಂಥದ್ದು ಕೂಡ ನಿಮಗೆ ಶುಭ ಫಲಗಳನ್ನು ಹೆಚ್ಚು ಮಾಡುತ್ತೆ. ಆಮೇಲೆ ಸ್ನೇಹಿತರ ಸಹಕಾರದಿಂದ ನಿಮಗೆ ಮಹತ್ವದ ಯೋಜನೆ ಯಶಸ್ವಿಯಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಒಂದು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಆಗಬೇಕು, ಅದು ನಿಮ್ಮ ಸ್ನೇಹಿತರ ಸಹಾಯದಿಂದ ಆಗುತ್ತೆ. ಒಟ್ಟಾರೆ ಈ ವರ್ಷ ಕನ್ಯಾ ರಾಶಿಯವರಿಗೆ ಸಮತೋಲನ, ಆರ್ಥಿಕ ಸ್ಥಿರತೆ, ಗೌರವವನ್ನು ನೀಡುವಂಥ ಪ್ರಗತಿದಾಯಕವಾದಂತಹ ಒಂದು ಸಂವತ್ಸರವಾಗಿದೆ. ನೋಡಿ, ನಕ್ಷತ್ರಗಳು ಉತ್ತರ ಫಾಲ್ಗುಣಿ 2ನೇ ಪಾದ, 3ನೇ ಪಾದ, 4ನೇ ಪಾದ. ಹಸ್ತ ನಕ್ಷತ್ರ ಕನ್ಯಾ ರಾಶಿಯವರಿಗೆ ನೋಡಿ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ. ಹಾಗೆ ಚಿತ್ತ ನಕ್ಷತ್ರ 1ನೇ ಪಾದ, 2ನೇ ಪಾದ. ಇದು ನಿಮಗೆ ಕನ್ಯಾ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಅಂತಂದರೆ 4. ಶುಭ ಬಣ್ಣ ಹಸಿರು ಬಣ್ಣ ಆಗಿರುತ್ತೆ. ಶುಭ ದಿಕ್ಕು ನಿಮಗೆ ಉತ್ತರ. ಮತ್ತು ದುರ್ಗಾದೇವಿಯನ್ನು ಆರಾಧನೆ ಮಾಡೋದು ನಿಮಗೆ ಹೆಚ್ಚಿನ ಶುಭ ಫಲವನ್ನು ನಿಮಗೆ ಕೊಡೋದಕ್ಕೆ, ಅಥವಾ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಆಗೋದಕ್ಕೆ ದುರ್ಗಾ ಪೂಜೆಯನ್ನು ಮಾಡೋದು ಬಹಳ ಉತ್ತಮವಾಗಿರುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.